ಆಗಲಿ ಫುಟ್ಪಾತಲ್ಲಿರೋ ಗಾಡಿಗಳು ಅವರು ಜನಗಳು ಅಡ್ಡಾಡಿರ್ತಾರೆ ಕೆಲವರು, ಅದನ್ನೆಲ್ಲ ಕಂಟ್ರೋಲ್ ತೊಗೊಂಬರ್ತಾರೆ, ಅವ್ರಿಗೆ ಫೈನ್ ಹಾಕ್ತಾರೆ, ಅವ್ರಿಗೆ ತಿಳಿ ಹೇಳ್ತಾರೆ, ಜಾಗೃತಿ ಮೂಡಿಸ್ತಾರೆ. ಯಾವ ರೀತಿ ಏನು ಇದು ಕಾಪಾಡಬೇಕು ಸುವ್ಯವಸ್ಥೆಗಳನ್ನು ಅಂತ ಅವರು ಅರಿವು ಮೂಡಿಸ್ತಾರೆ. ಅವರು ನೋಡಿ, ಇದೆ ಮೊನ್ನೆ ತಾನೇ ವೀಲಿಂಗ್ ಮಾಡ್ತಾರಲ್ಲ, ಅದು ಮಾಡ್ತಾಯಿದ್ರು, ಅವ್ರಿಗೆ ಹಿಡಿದ್ಬಿಟ್ಟು ಫೈನ್ ಹಾಕಿದ್ದಾರೆ. ಆ ಥರ ಫೈನ್ ಹಾಕಬೇಕು. ಆಗ ಎಲ್ರಿಗೂ ದಿಗಿಲು ಬರ್ತದೆ, ಎಲ್ರಿಗೂ ಭಯ ಬರ್ತದೆ. ಮತ್ತು ಏನಂದರೆ ಪೇರೆಂಟ್ಸು ಅಷ್ಟೇ, ಗಾಡಿಗಳು ಕೊಡಬಾರ್ದು ಯಾರಿಗೆ, ಮಕ್ಕಳಿಗೆ. ಅವರು ಕೊಡ್ತಾರೆ, ಇವ್ರು ವೀಲಿಂಗ್ ಮಾಡ್ಕೊತಾರೆ, ಸತ್ತಾಗ್ತಾರೆ. ಆಮೇಲೆ ತಂದೆ ತಾಯಿನೂ ದುಃಖ ಪಡ್ತಾರೆ. ಈ ಕಡೆ ಡಿಪಾರ್ಟ್ಮೆಂಟ್ಗೂ ಕಷ್ಟ, ಮತ್ತು ಜನಗಳಿಗೂ ಕಷ್ಟ, ಮತ್ತು ಎಲ್ಲರಿಗೂ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಪೋಷಕರು ಕೂಡ ಇದು ಮಾಡಬೇಕು. ನಮ್ಮ ನಂಜಪ್ಪ ಸಾರ್ ಅವರು ಇಂಥ ಈ ಒಳ್ಳೆಯ ಉತ್ತಮ ಕಾರ್ಯಗಳು ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಇವತ್ತು ನಾವು ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೇವೆ. ಮತ್ತು ಅವರು ಇನ್ನೂ ಉತ್ತಮ ಸೇವೆ ಸಲ್ಲಿಸಲಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಕೇಳ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ. ಬಂಗಾರಪೇಟೆ ತಾಲೂಕು ಇನ್ಸ್ಪೆಕ್ಟರ್ ನಂಜಪ್ಪ ಅವರು ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತ ಒಂದೇನಲ್ಲಿ ಹೋದರೆ ಅವರು ಟ್ರಾಫಿಕ್ ತುಂಬ ಕಂಟ್ರೋಲ್ ಮಾಡ್ತಾರೆ. ಮುಂದಕ್ಕೂ ಆ ಥರನೇ